ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರೀತಿಯ ಜೋಡಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ನನ್ನ ಮಾಂಗಲ್ಯ ಸರದ ಡೀಟೇಲ್ ವಿಡಿಯೋ ಇದಾಗಿರುತ್ತೆ. ನೀವೆಲ್ಲರೂ ಕೇಳ್ತಾ ಇದ್ರಿ ಇನ್ಸ್ಟಾದಲ್ಲಿ ಅಥವಾ ಯೂಟ್ಯೂಬ್ ಶಾರ್ಟ್ಸಲ್ಲಿ ಆಗಿರ್ಬೋದು. ನನಗೆ ತುಂಬ ರೀಚ್ ಕೊಟ್ಟಂಥ ವಿಡಿಯೋ ಅಂದರೆ ಅದು ನನ್ನ ಮಾಂಗಲ್ಯ ಸರದ ವಿಡಿಯೋ. ಅದರಲ್ಲೇ ಕೇಳ್ತಾ ಇದ್ರಿ ನೀವು, ಅದು ಹೇಗಿದೆ ಡೀಟೇಲಾಗಿ ತೋರಿಸಿ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ, ಮತ್ತು ಅದು ಎಷ್ಟು ಗ್ರಾಮ್ ಇದೆ, ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿ ಅಂತ ತುಂಬ ಜನ ಹೇಳ್ತಾ ಇದ್ರಿ. ಸೊ ಅದರ ಡೀಟೇಲ್ ವಿಡಿಯೋನೇ ಇದಾಗಿರುತ್ತೆ. ನನ್ನ ಮಾಂಗಲ್ಯ ಸರ, ನನ್ನ ಕನಸಿನ ಸರ. ಎಸ್, ಎಲ್ರಿಗೂ, ಎಲ್ಲ ಹೆಣ್ಣು ಮಕ್ಕಳಿಗೂ ಮಾಂಗಲ್ಯ ಸರ ಅನ್ನೋದು ಒಂದು ದೊಡ್ಡ ಕನಸಾಗಿರುತ್ತೆ. ಅದು ಇವಾಗಿರೋ ಚಿನ್ನದ ರೇಟಲ್ಲಂತೂ ಮಾಂಗಲ್ಯ ಸರನ ನಾವು ಹಾಕ್ತೀವೋ ಇಲ್ಲೋ ಅಂತ ಎಷ್ಟೋ ಜನ ಹೆಣ್ಮಕ್ಳು ನನ್ನ ಕಮೆಂಟ್ಸಲ್ಲಿ ಹೇಳಿದ್ದೀರಾ. ನೀವು ತುಂಬ ಲಕ್ಕಿ, ಆ ಥರ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿದ್ದೀರಾ. ಅದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮಾಡಿಸ್ಕೋಬೋದು, ಅದರಲ್ಲಿ ಏನಿಲ್ಲ. ಬಟ್ ಅವ್ರವ್ರ ಮನೆ ಸಿಚುವೇಶನ್ಸ್ಗೆ ಮಾಡಿಸ್ಕೋಬೋದು. ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಮಾಂಗಲ್ಯ ಸರನು ನಾನು ಒಂದೇ ದಿವಸಕ್ಕೆ ಆಗಿರ್ಬೋದು ಅಥವಾ ಒಂದು ತಿಂಗಳಿಗೆ ಆಗಿರ್ಬೋದು ಮಾಡಿಸಿಲ್ಲ. ನಾನು 5 ವರ್ಷ ಕಾದು ನನ್ನ ಮಾಂಗಲ್ಯ ಸರನ ನಾನು ಮಾಡಿಸ್ಕೊಂಡಿದ್ದೀನಿ. ನಾನು ಮಾಡಿಸಿದ್ರೆ ನನ್ನ ಮದುವೆಲೇ ಮಾಡಿಸ್ಬಿಡ್ಬೋದಿತ್ತು, ಆದರೆ ಕಾರಣಾಂತರದಿಂದ ಅವಾಗ ಆಗಿರಲಿಲ್ಲ. ಅದಕ್ಕೆ ನನಗೆ ಅವಾಗಿಂದ ಮಾಂಗಲ್ಯ ಸರ ಮಾಡಿಸ್ಬೇಕು ಅನ್ನೋದಿತ್ತು. ಬಟ್ ನಾನು ಶಾರ್ಟ್ಸ್ ಮಾಂಗಲ್ಯ ಸರನ ಮಾಡ್ಕೊಂಬಂದಿದ್ದೆ. ಶಾರ್ಟ್ ಇದೆ ನಂದು ಇನ್ನೊಂದು ಮಾಂಗಲ್ಯ ಸರ, ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಅಷ್ಟೇನು ಆಸೆ ಬರಲಿಲ್ಲ ಮದುವೆ ಆದಮೇಲೆ. ಇರಲಿ ಬಿಡು, ಯಾವಾಗಾದರೂ ಮಾಡಿಸ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಆದರೆ ಯಾವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇತ್ತೋ, ಇನ್ನೂ 1 ಲಕ್ಷ 1.5 ಲಕ್ಷ ಆಗಿಬಿಟ್ರೆ ನನ್ನ ಕೈಲಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ನನಗದು ಇಷ್ಟನೂ ಆಗಲ್ಲ, ಅಷ್ಟೊಂದು ದುಡ್ಡು ಕೊಟ್ಟು ಅದನ್ನೇನಕ್ಕೆ ಮಾಡಿಸ್ಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿನೇ ನಾನು ಮಾಂಗಲ್ಯ ಸರನ ಮಾಡಿಸಿದಾಗ 86,000 ಇತ್ತು. ಅದೇ 86,000ನೇ ನನಗೆ ತುಂಬ ದೊಡ್ಡ ಅಮೌಂಟ್ ಅಂತ ಕಾಣಿಸ್ತಾಯಿತ್ತು. ಯಾಕಂದರೆ ನನ್ನ ಮದುವೆ ಟೈಮಲ್ಲೆಲ್ಲ ನಾನು 40,000 ಕೊಟ್ಟು 10 ಗ್ರಾಮಿಗೆ 40,000 ಕೊಟ್ಟು ಮಾಡಿಸಿದ್ದೀನಿ. ಸೊ ಅಷ್ಟಕ್ಕೆ ಅವಾಗಲೇ ಮಾಡಿಸಿದ್ರೆ ಆಗೋಗ್ತಿತ್ತು. ಇವಾಗ 86,000 ಕೊಡಬೇಕಲ್ಲ ಅನ್ನೋದು ಒಂದು ಕಡೆ ಚಿಂತೆ ಆಗಿತ್ತು. ಇನ್ನೊಂದು ಕಡೆ ಮುಂದೆ 1 ಲಕ್ಷ ಆಗ್ಬಿಟ್ರೆ ಹೆಂಗಪ್ಪ ಮಾಡಿಸೋದು ಅನ್ನೋದು ಒಂದು ಕಡೆ ಭಯ ಆಗಿತ್ತು. ಸೊ ಅದರಿಂದನೇ ನಾನು ತುಂಬ ಏನೋ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡು ಅಡೆತಡೆಗಳು ಬಂದ್ರೂ ಆವತ್ತು 86,000 ಇದ್ದಾಗ ನಾನು ಮಾಂಗಲ್ಯ ಸರನ ಮಾಡಿಸ್ಕೊಂಡೆ. ಸೊ ಇದು ನನ್ನ ಮಾಂಗಲ್ಯ ಸರ ನೋಡಿ. ಇದನ್ನು ನಾನು ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ವಿಡಿಯೋ ಮಾಡಿ. ಸೊ ಆ ಡೀಟೇಲ್ ವಿಡಿಯೋನ ನೋಡ್ಕೊಂಬನ್ನಿ. ನೋಡ್ಕೊಂಬಂದ್ರಲ್ವಾ ಡೀಟೇಲ್ ವಿಡಿಯೋನ, ಅದ ನನ್ನ ಮಾಂಗಲ್ಯ ಸರದ ವಿಡಿಯೋ. ಇನ್ನೊಂದು ಹೇಳಬೇಕು ಅಂದರೆ, ಈ ಮಾಂಗಲ್ಯ ಸರನ ನಾನು ಮಾಡಿಸುವಾಗ ಅದೇ ಹೇಳಿದ್ನಲ್ಲ 86,000 ಇತ್ತು ಅಂತ. ಇದರಲ್ಲಿ ಚೆನ್ನಾಗಿ ಕಾಣಿಸಲ್ಲ, 86,000 10 ಗ್ರಾಮಿಗೆ ಇತ್ತು. ಇನ್ನೊಂದು ಅವ್ರು ಏನು ಮಿಸ್ಟೇಕ್ ಮಾಡಿದ್ರು ಅಂದರೆ, ನನಗೆ ಇದನ್ನು ನಾನು ಆರ್ಡ್ರ್ ಬೇಸ್ ಕೊಟ್ಟು ಮಾಡಿಸಿರೋದು. ಆವಾಗ 86,000 ಆಗ್ತಾಯಿತ್ತು. ಇನ್ನೇನು ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಂತ ತುಂಬ ಆರ್ಡರ್ಸ್ಗಳು ಅವ್ರ ಅಂಗಡಿಲಿತ್ತು. ಅದಕ್ಕೆ ಅವ್ರು ನನಗೆ 1 ತಿಂಗಳಾದಮೇಲೆ ನನ್ನ ಮಾಂಗಲ್ಯ ಸರನ ಮಾಡಿಸ್ಕೊಟ್ರು. ಬಟ್ ಅವ್ರು ಮಾಡಿಸ್ಕೊಟ್ಟಾದ್ಮೇಲೆ ಒಂದು ಮಿಸ್ಟೇಕ್ ಮಾಡಿದರು. ಏನಂದರೆ, ಇಲ್ಲಿ ಬೀಡ್ಸ್ ಕಾಣಿಸ್ತಿದೆಯಲ್ಲ, ಈ ಬೀಡ್ಸ್ನ ಅವರು, ಇಲ್ಲಿದೆಯಲ್ಲ ಈ ಬೀಡ್ಸು, ಈ ಬೀಡ್ಸ್ನ ಅವರು ರೌಂಡ್ ಬೀಡ್ಸ್ ಮಾಡಿದರು ಮಧ್ಯ. ನಾನು ಮೆನ್ಷನ್ ಮಾಡಿದ್ದೆ, ನನಗೆ ಈ ಬೀಡ್ಸೇ ಇಷ್ಟ ಆಗಿನೇ ಈ ಡಿಸೈನ್ ಮಾಡಿಸಿರೋದು. ರೌಂಡು ಗೋಲ್ಡ್ ಬೀಡ್ಸ್ ಬೇಡ, ಈ ಥರದ್ದು ಬೀಡ್ಸ್ ಬೇಕು ನನಗೆ. ಇದು ಒಂಥರ ಸಿಲಿಂಡರ್ ಶೇಪ್ ಇದೆ, ಅಂದರೆ ಚೌಕ್ ಟೈಪ್ ಇದೆ. ಸೊ ನೋಡಿ,
ನಿಮ್ಗೆ ಕಾಣಿಸ್ತಿದೆಯಲ್ವ ನನಗೆ ಗೊತ್ತಿಲ್ಲ, ಬಟ್ ಅದರಲ್ಲಿ ನೋಡಿದ್ದೀರಲ್ಲ. ಸೊ ಇದು ಈ ಥರ ಡಿಸೈನು ಅವರು ನನಗೆ ಅದು ಇಷ್ಟ ಆಗಿರಲಿಲ್ಲ. ಅವ್ರು 1 ತಿಂಗಳು ಆದಮೇಲೆ ನನಗೆ ಕೊಟ್ಮೇಲೆ ನಾನು ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಇದು ನಾನು ಹೇಳಿರೋ ಥರ ಡಿಸೈನ್ ಇರಲಿಲ್ಲ ಅಂತ. ಅದಕ್ಕೆ ನಾನು ಅವನಿಗೆ ಅದನ್ನು ರಿಟರ್ನ್ ಮಾಡಿ ಇದೇ ಡಿಸೈನ್ ಬೇಕು ಅಂತ ಇದೇ ಮುತ್ತನ್ನ ನಾನು ಗೋಲ್ಡ್ ಬೀಡ್ಸ್ನ ಹಾಕ್ಸಿದ್ದು. ಇದು ಹಾಕ್ಕೊಂಡಾಗ ಮಾತ್ರ ತುಂಬ ರಿಚಾಗಿ ಕಾಣಿಸುತ್ತೆ ನೋಡಿ. ಸ್ಯಾರಿಲಂತೂ ಪರ್ಫೆಕ್ಟು. ನೋಡಿ, ಇದು ತಾಳಿ ಬಂದು ನನ್ನ ಮದುವೆಯಲ್ಲೇ ಕಟ್ಟಿರೋ ತಾಳಿ ಇದು. ಇದನ್ನು ನಾವೇನು ಸಪ್ರೇಟಾಗಿ ತಗೊಂಡಿಲ್ಲ. ಈ ತಾಳಿ ನಮ್ಮ ಉತ್ತರ ಕರ್ನಾಟಕದ ಸೈಡು 2 ತಾಳಿನೂ ಒಟ್ಟಿಗೆ ಕಟ್ಟೋದು. ಸೊ ಅಲ್ಲೇನೋ ನಾವು ಮದುವೆಯಲ್ಲೇ ಮಾಡಿಸ್ಕೊಂಡಿರೋದು. ಇದನ್ನು ಬಿಟ್ಟು ಇದು 35 ಗ್ರಾಮ್ಸ್ ಇದೆ, ಅಂದರೆ 35 ಗ್ರಾಮ್ಸ್, 3.5 ತೊಲ ಅಂತಾರೆ ನಮ್ಮ ಕಡೆ. 35 ಗ್ರಾಮ್ ಚೈನ್ ಇದು. ಇದಕ್ಕೆ ಅದೇ ನಾನು ಹೇಳಿದ್ನಲ್ಲ 86,000 1 ತೊಲೆಗಿತ್ತು, ಅಂದರೆ 10 ಗ್ರಾಮ್ಗೆ 86,000 ಇತ್ತು. ಆವಾಗ ಮಾಡಿಸಿದ್ದೀನಿ. ಸೊ 35 ಗ್ರಾಮಿಗೆ ಆವಾಗಲೇ 3 lakhs ಅರೌಂಡ್ ಆಗಿತ್ತು. ಓಕೆನಾ? ಎಸ್ ನೋಡಿ, ನಾನು ಹೇಳಿದ್ನಲ್ಲ ಮಾಂಗಲ್ಯೇಶ್ವರ ಅನ್ನೋದು ಎಲ್ಲ ಹೆಣ್ಮಕ್ಳ ಕನಸದು ಅಂತ. ಸೊ ಅದೇ ಕನಸು ನಂದು. ನಾನು 5 ವರ್ಷ ತೊಗೊಂಡಿದ್ದೀನಿ ಅದನ್ನ ನೆರವೇರಿಸ್ಕೋಬೇಕು ಅಂತ. ನಾನು ಇದು ಮಾಡಿಸ್ಕೋಬೇಕು ಅಂತ ಎಷ್ಟೋ ಸರಿ ಗೋಲ್ಡ್ ಶಾಪ್ವರೆಗೂ ಹೋಗಿ ಬಂದಿದ್ದೀನಿ, ಬಟ್ ಏನೋ ಕಾರಣದಿಂದ ಅದು ಆಗ್ತಾ ಇರಲಿಲ್ಲ. ನಾನು ತುಂಬ ವೇಟ್ ಮಾಡಿ ಅದು ಬೇಕೇ ಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಆವಾಗ ನಾನು ಇದನ್ನು ಮಾಡಿಸ್ಕೊಂಡಿದ್ದು. ನನ್ನ ಹಸ್ಬೆಂಡು ಆ ಟೈಮಲ್ಲಿ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇತ್ತು, ಬಿಕಾಸ್ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರೋದ್ರಿಂದ. ಆದರೂ ನನಗೋಸ್ಕರ ಕಷ್ಟಪಟ್ಟು ಹೆಂಗೋ ಅಮೌಂಟ್ನ ಜೋಡಿಸಿ ಇದನ್ನು ಮಾಡಿಸ್ಕೊಟ್ರು. ಎಸ್, ನಾನು ಸ್ಪೆಷಲ್ ಥ್ಯಾಂಕ್ಸು ಅಂತ ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ. ಯಾಕಂದರೆ ಅವರು ಈ ಚೈನ್ನ ಮಾಡಿಸ್ಬೇಕಾದಂಥ ಟೈಮಲ್ಲಿ ಅವ್ರಿಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇತ್ತು. ಆದರೂ ಅದನ್ನೆಲ್ಲ ಸೈಡ್ಗಿಟ್ಟು ಯಾವುದೋ ಒಂದು ಅಮೌಂಟ್ ಬರೋದಿತ್ತು. ಆ ಅಮೌಂಟ್ ಬಂದಿರೋ ಅಮೌಂಟ್ನೇ ಅಲ್ಲಿಗೆ ಹಾಕಿ ಮಾಡಿಸ್ಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್. ಅವ್ರಿಗೂ ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೆ. ಯಾಕಂದರೆ ನನಗೆ ಅದೇ ಹೇಳಿದ್ನಲ್ಲ, ಗೋಲ್ಡ್ ರೇಟ್ ಜಾಸ್ತಿ ಆಗಿಬಿಟ್ರೆ ನನಗಂತೂ ಅಷ್ಟು ರೇಟ್ ಹಾಕ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಅದು ಇವಾಗ ನೋಡಿದ್ರಲ್ಲ 160 ಎಲ್ಲ ರೀಚ್ ಆಗಿ ಬಂದಿದೆ. ಸೊ ಅಷ್ಟು ಕೊಟ್ಟು ಹಾಕ್ಕೊಳ್ಳೋ ನೆಸೆಸಿಟಿ ಇರಲಿಲ್ಲ. 40 ಗ್ರಾಮ್ 50 ಗ್ರಾಮ್ ಮಾಡಿಸ್ಬೇಕು ಅಂದರೆ ಅದು ತುಂಬ ಹೆವಿ ಅಮೌಂಟ್ ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೆ ನನಗೆ ಅದು ಇಷ್ಟ ಇರಲಿಲ್ಲ. ಆವಾಗಲೇ ಮಾಡಿಸ್ಬಿಡೋಣ, ಸ್ವಲ್ಪ ಇದೆ ಇದು ಈ ರೇಟ್ ಇನ್ನೂ ಬರಲ್ಲ ಕೆಳಗಡೆ, 1 ಲಕ್ಷದ ಕೆಳಗೆ ಗೋಲ್ಡ್ ರೇಟ್ ಬರಲ್ಲ ಅಂತಿದ್ದಾರೆ, 1 ಲಕ್ಷದ ಮೇಲೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ದೆ. ಆವಾಗ ನನ್ನ ಹಸ್ಬೆಂಡ್ ಏನೋ ಹೌದಾ ಸರಿ ಬಿಡು, ಬೇಕಲ್ವಾ, ನೆಸೆಸಿಟಿ ಇದೆ, ಒಂದು ಮಾಡಿಸ್ಕೊಬೇಕು ಅಂತ ಆಸೆ ಇದೆ ಅಲ್ವಾ, ಮಾಡಿಸ್ಕೊಂಬಿಡು ಅಂತ ಮಾಡಿಸ್ಕೊಟ್ರು. ಆಮೇಲೆ ಇನ್ನೊಂದು ನನಗೆ ತುಂಬ ಜನ ಕೇಳ್ತಾ ಇದ್ರು ಮತ್ತು ಹೊರಗಡೆ ನೋಡಿದವರು ಹೇಳ್ತಾ ಇದ್ರು, ಈ ಕರಿಮಣಿ ಹಾಕ್ಸಿದ್ರೆ ಇದು ಬೇಗ ಕಟ್ಟಾಗಿ ಹೋಗುತ್ತೆ ಅಂತ. ನನ್ನ ಪ್ರಕಾರ ಕರಿಮಣಿ ಹಾಕಿಸ್ತಾ ಇದ್ರೆ ಮಾಂಗಲ್ಯ ಸರ ಲುಕ್ಕೇ ಅನಿಸಲ್ಲ ನನಗೆ. ಈ ಕರಿಮಣಿ ಇದ್ರೇ ಈ ಗೋಲ್ಡ್ಗೆ ಮತ್ತು ಈ ಸರಕ್ಕೆ ಒಂದು ಕಳೆ ಅಂತಲೇ ಹೇಳ್ಬೋದು. ನೋಡಿ, ಕರಿಮಣಿ ಇರೋದ್ರಿಂದಾನೇ ಇಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ಇದು ಕರಿಮಣಿ ಇಲ್ಲ ಅಂದರೆ ಬರೀ ಒಂದು ರೀತಿ ಗೋಲ್ಡ್ ಚೈನ್ ಥರ ಕಾಣಿಸ್ತಾ ಇತ್ತು. ನಮಗೆ ಮಾಂಗಲ್ಯ ಸರ ಅಂತ ಅನ್ನಿಸ್ಕೋಬೇಕು ಅಂದ್ರೇ ನನ್ನ ಪ್ರಕಾರ ಕರಿಮಣಿ ಇರಬೇಕು. ಸೊ ಕರಿಮಣಿ ಇದ್ರೇ ಚೆಂದ ಅದು ಮಾಂಗಲ್ಯ ಸರದಲ್ಲಿ. ಸೊ ನಾನು ಕರಿಮಣಿ ಹಾಕಿಸಿ ಮಾಡಿಸಿರೋ ಚೈನ್ ಇದು. ಅದು ಏನೇ ಆಗಲಿ ಕಟ್ಟಂತೂ ಆಗಲ್ಲ. ನಮ್ಮ ಕಡೆ ನಾರ್ತ್ ಕರ್ನಾಟಕ ಸೈಡ್ ಅಂತೂ 2 ಎಳೆ ಮಾಂಗಲ್ಯ ಸರ ಹಾಕ್ತಾರೆ, 2 ಎಳೆದು. ಅದಾದಮೇಲೆ ಅವ್ರ ಮಾಂಗಲ್ಯ ಸರದಲ್ಲಿ ಈ ಥರ ಕಪ್ಪು ಮಣಿನೇ ಹಾಕಿಸಿ ಮಾಡಿಸೋದು. ಸೊ ನನಗೆ ಅದೇ ಇಷ್ಟ ಆಗಿರೋದು. ಇನ್ನೊಂದು ಮಾಡಿಸ್ತಾರೆ ನಮ್ಮ ಕಡೆ 3Dನಲ್ಲಿ ಮಾಡಿಸ್ತಾರೆ. ಅದು ನನಗೆ ಅಷ್ಟಾಗಿ ಇಷ್ಟ ಆಗಿರಲಿಲ್ಲ. ಹಳೆಯ ಡಿಸೈನ್ ಅಂದ್ಬಿಟ್ಟು ನನಗೆ ಇದೇ ಡಿಸೈನ್ ಬೇಕು ಅಂತ ನಾನು ಆರ್ಡ್ರ್ ಬೇಸ್ ಕೊಟ್ಟು ಮಾಡಿಸಿರೋದು. ಇದನ್ನು ನಾನು ಮಾಡಿಸಿರೋದು ಗಜೇಂದ್ರಗಡ ಅಂತ ಇದೆ, ಅಲ್ಲಿ ನಾರ್ತ್ ಕರ್ನಾಟಕ ಸೈಡ್ ಬರುತ್ತೆ. ಇದು ಉತ್ತರ ಕರ್ನಾಟಕದಲ್ಲಿ ನಮ್ಮೂರು ಸೈಡೇ ಬರುತ್ತೆ. ಸೊ ಅಲ್ಲಿ ಗಜೇಂದ್ರಗಢದಲ್ಲಿ ನಾನು ಮಾಡಿಸಿರೋದು. ಇದನ್ನು ಇಲ್ಲೇ ಮಾಡಿಸ್ಬೋದಿತ್ತು, ನಾವು ತುಮಕೂರಲ್ಲಿ ಇರೋದ್ರಿಂದ ತುಮಕೂರಲ್ಲಿ ಮಾಡಿಸ್ಬೋದಿತ್ತು. ಆದರೆ ತುಮಕೂರಲ್ಲಿ ಈ ಥರ ಡಿಸೈನ್ನ ನಾವು ಮಾಡಿಕೊಡಲ್ಲ ಅಂತಂದ್ರು. ನಾವು 2 ಶಾಪಿಗೆ ವಿಸಿಟ್ ಮಾಡಿ ಕೇಳಿದ್ವಿ.
ಮಾಡಿಕೊಡಲ್ಲ ಅಂತಂದರು. ಸೊ ಹಾಗಾಗಿ ನಮ್ಮ ಕಡೆನೇ ಮಾಡಿಸೋಣ ಅಂತ ಅಂದ್ಕೊಂಡು ನಮ್ಮ ಕಡೆನೇ ಮಾಡಿಸಿದ್ವಿ. ಇದು 1.5 ವರ್ಷ ಆಯಿತು ನಾನು ಮಾಡಿಸಿ. 1.5 ವರ್ಷ ಆಯಿತು ನೋಡಿ. ಅವಾಗ 1.5 ವರ್ಷದಿಂದ 86,000 ಇತ್ತು. ಈಗ ನೋಡಿದ್ರೆ 150 ಸಮಥಿಂಗ್ ಇದೆ. ಸೊ ಹಂಗಾಗಿ ನನಗೆ ಆವಾಗಲೇ ಮಾಡಿಸ್ಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಸೊ ಮಾಡಿಸ್ಕೊಂಡೆ. ಹೇಳಿದ್ನಲ್ಲ ನಾನು 5 ವರ್ಷ ಕಾದಿದ್ದೀನಿ ಅಂತ. ಸೊ 5 ವರ್ಷದ ಪ್ರತಿಫಲ ಇದು. ಸೊ ತುಂಬ ವೇಟ್ ಮಾಡಿದೆ. ಇದಕ್ಕೆ ವೇಟ್ ಮಾಡಿದಷ್ಟು ಇನ್ಯಾವ ಗೋಲ್ಡಿಗೂ ವೇಟು ಮಾಡಿರಲಿಲ್ಲ, ಮತ್ತು ಅಷ್ಟು ಆಸೆನೂ ಆಗ್ತಾ ಇರಲಿಲ್ಲ ನನಗೆ ಗೋಲ್ಡ್ ಅಂದರೆ. ಇದು ಒಂದು ಕನಸು, ಹಾಕೋಬೇಕು, ಮಾಂಗಲ್ಯ ಸರ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಆವಾಗಲೇ ನಾನು ನನ್ನ ಯಜಮಾನ್ರನ್ನ ಕೇಳಿ ಮಾಡಿಸ್ಕೊಂಡಿದ್ದೆ. ಇದು ಈ ತಾಳಿ ಬಂದು ಹೇಳಿದ್ನಲ್ಲ, ಇದು ಮಾಂಗಲ್ಯ ಸರದಲ್ಲಿ ತೊಗೊಂಡಿಲ್ಲ, ಇದು ಇನ್ಕ್ಲೂಡ್ ಆಗಿಲ್ಲ, ಚೈನ್ ಮಾತ್ರ ನಾನು ತೊಗೊಂಡಿರೋದು ಅಂತ. ಇನ್ನೊಂದು ಹೇಳಬೇಕು ಅಂದರೆ, ಇದು ಯಾವ ಕ್ಯಾರೆಟು ಅಂದರೆ 916 ಅಲ್ಲ, ಇದು 85 KDM ಹಾಲ್ಮಾರ್ಕಲ್ಲಿ ಮಾಡಿಸಿರೋದು. ಈಗ 916 ಮಾಡಿಸಿದ್ರೆ ಅದು ತುಂಬ ಸ್ಮೂತ್ ಬರುತ್ತೆ, ರೆಗ್ಯುಲರ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಈ ಥರ ಏನಾದರೂ ಟಚ್ ಮಾಡಿಕೊಂಡು ಕೂದಲಕ್ಕೆ ಏನಾದರೂ ಸಿಗಾಕೊಂತು ಅಂದರೆ, ಇಲ್ಲ ಬಟ್ಟೆಗೆ ಏನಾದರೂ ಸಿಗಾಕೊಂತು ಅಂದರೆ ತುಂಬ ಸೂಕ್ಷ್ಮ ಇರೋದ್ರಿಂದ ಬೇಗ ಕಟ್ಟಾಗೋಗುತ್ತೆ ಅನ್ನೋ ಕಾರಣಕ್ಕೆ 84 ಹಾಲ್ಮಾರ್ಕಲ್ಲಿ ರೆಡಿ ಮಾಡಿಸಿರೋದು ಇದು. ಇನ್ನೊಂದು ಬರುತ್ತೆ 18 ಕ್ಯಾರೆಟಲ್ಲಿ ಮಾಡಿಸ್ತಾರೆ. ಬಟ್ 18 ಕ್ಯಾರೆಟ್ ಪ್ರಾಬ್ಲಮ್ ಇನ್ನೊಂದು ಏನು ಅಂದರೆ, ಅದು ತುಂಬ ಕಲರ್ ಶೇಡ್ ಆಗ್ತಾ ಹೋಗುತ್ತೆ, ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಬಿಕಾಸ್ ಅದರಲ್ಲಿ 18 ಕ್ಯಾರೆಟ್ ಗೋಲ್ಡ್, ಅದರಲ್ಲಿ ಎಷ್ಟು ಪರ್ಸೆಂಟ್ ಗೋಲ್ಡ್ ಇರುತ್ತೆ ಅಂದರೆ 75% ಅಷ್ಟೇನೋ ಗೋಲ್ಡ್ ಇರುತ್ತೆ. ಸೊ ಅದಕ್ಕೆ 18 ಕ್ಯಾರೆಟ್ ಅಂತಾರೆ. ಸೊ ಅದರಲ್ಲಿ ಅದು ನನಗೆ ಇಷ್ಟ ಆಗಿರಲಿಲ್ಲ, ತುಂಬ ಅದು ಕಲರ್ ಯೂಸ್ ಮಾಡ್ತಾ ಮಾಡ್ತಾ ಶೇಡ್ ಆಗುತ್ತೆ ಅಂತ. ಇದು ಮಧ್ಯೆ ಇರೋದು 84 ಹಾಲ್ಮಾರ್ಕ್ KDM, 84 KDM ಹಾಲ್ಮಾರ್ಕ್ ಇಂದ ಮಾಡಿಸಿರೋದು ಇದು. 916 ತುಂಬ ಸಾಫ್ಟ್ ಬರುತ್ತೆ. ಸೊ ನಾವು 916ಅಲ್ಲಿ ಮಾಡಿಸ್ಲಿಲ್ಲ, 84 ಬೆಸ್ಟ್ ಅಂತ ಅಂದ್ಕೊಂಡು 84 KDM ಹಾಲ್ಮಾರ್ಕಲ್ಲಿ ಮಾಡಿಸಿದ್ವಿ. ಸೊ ನೋಡಿದ್ರಲ್ಲ, ಎಲ್ಲ ಹೆಣ್ಮಕ್ಳ ಕನಸೇ ಇದು ಮಾಂಗಲ್ಯ ಸರ. ಸೊ ನಿಮ್ಮ ಕನಸು ಕೂಡ ಬೇಗ ಈಡೇರಲಿ. ಯಾರ್ಯಾರು ಮಾಂಗಲ್ಯ ಸರ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ನಿಮ್ಮ ಕನಸನ್ನ ಈಡೇರಿಸ್ಕೊಳ್ಳೋ ದಿನ ಬೇಗ ಬರಲಿ ಅಂತ ನಾನು ಕೇಳ್ತೀನಿ, ದೇವರಲ್ಲಿ ಕೇಳ್ಕೊತೀನಿ. ಸೊ ಇದು ಕೂಡ ನನ್ನ ಮಾಂಗಲ್ಯ ಸರದ ಡಿಸೈನು. ಅದಾದಮೇಲೆ ಹೇಳಿದ್ನಲ್ಲ, ಇದು 35 ಗ್ರಾಮ್ ಇದೆ. ಇದನ್ನು ತಾಳಿ ಬಿಟ್ಬಿಟ್ಟು ಅದಾದಮೇಲೆ ನಾವು ಇದನ್ನು ಮಾಡಿಸಿರೋದು ಗಜೇಂದ್ರಗಢದಲ್ಲಿ. 35 ಗ್ರಾಮ್ ಇದೆ. ಎಷ್ಟು 32 ಇಂಚ್ ಬರುತ್ತೆ ಇದು. ಸೊ ಎಸ್, ಇದು ಡೀಟೇಲ್ ವಿಡಿಯೋ, ನನ್ನ ಮಾಂಗಲ್ಯ ಸರದ ಡೀಟೇಲ್ ವಿಡಿಯೋ. ನಿಮ್ಗೆ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅವರು ಸ್ಕ್ರೀನ್ಶಾಟ್ ತೆಗೆದು ಬೇಕಾದರೆ ಮಾಡಿಸ್ಕೋಬೋದು. ನನಗಂತೂ ಇದು ತುಂಬ ಇಷ್ಟಪಟ್ಟಿರೋ ಡಿಸೈನ್ ಇದು. ಯಾಕಂದರೆ 2 ಎಳೆದಲ್ಲಿ ಈ ಡಿಸೈನ್ನ ನಾನು ಜಾಸ್ತಿ ಇಷ್ಟಪಟ್ಟಿದ್ದೆ. ಇದು ಲುಕ್ಕಾಗಿ ಅಫಿಷಿಯಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ. ಅದಾದಮೇಲೆ ಓವರಾಗಿ ಕಾಣಿಸಲ್ಲ, ಡೀಸೆಂಟಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡೆ. ನಿಮಗೂ ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತು ಅವರು ಕಮೆಂಟ್ ಮಾಡಿ ಹೇಗಿದೆ ನನ್ನ ಮಾಂಗಲ್ಯ ಸರ ಅಂತ. ಅದಾದಮೇಲೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ನನ್ನ ಮಾಂಗಲ್ಯ ಸರದ ಡೀಟೇಲ್ ವಿಡಿಯೋ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಸಪ್ರೇಟಾಗಿ ಬೇಕಾದ್ರೆ ಇದ್ರ ಪಿಕ್ಚರ್ ಕಳಿಸ್ತೀನಿ, ಫೋಟೋನ ನೀವು ನೋಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ನಾನು ಏನು ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರದ್ದು ಡಿಸೈನ್ ಬೇಕು ನನ್ನ ಜ್ಯುವೆಲರಿ ಕಲೆಕ್ಷನ್ನಲ್ಲಿ ಅನ್ನೋದನ್ನು ನೀವು ಹೇಳಿ, ನಾನು ಅದೇ ಡಿಸೈನ್ನ ಡೀಟೇಲ್ ವಿಡಿಯೋನ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು. ಬಾಯ್.